ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜುಲೈ 27, 2026ರಂದು ಮೈಸೂರಿನ ಟೆರಿಷನ್ ಕಾಲೇಜಿನಲ್ಲಿ ಡ್ರಗ್ಸ್ ವ್ಯಸನ ಮುಕ್ತ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆಂಟಿ ಡ್ರಗ್ ಪೋಸ್ಟರ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕ ತನ್ವೀರ್ ಸೇಠ್, ನಗರ ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಡಿಸಿಪಿಗಳಾದ ಸುಂದರ್ರಾಜ್, ಹರ್ಷ ಪ್ರಿಯವಂದ, ಎಎಸ್ಪಿ ಎಲ್ ನಾಗೇಶ್, ಕೆಆರ್ ಆಸ್ಪತ್ರೆ ಆರ್ಎಂಒ ಡಾಕ್ಟರ್ ನಯಾಜ್ ಪಾಷಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಎಷ್ಟೋ ವರ್ಷಗಳಿಂದ BJP ಸರ್ಕಾರ ನೀತಿ ಏನಪ್ಪ ಅಂತಂದರೆ ಅವ್ರು ಏನೇ ಹಗರಣ ಮಾಡಿದ್ರು, ಮಂತ್ರಿಗಳು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡೋದಿಲ್ಲ ಅಂತ ಅವ್ರದ್ದೊಂದು ನೀತಿಯಾಗಿದೆ. ಜನ ಎಷ್ಟೇ ಆಕ್ರೋಶ ವ್ಯಕ್ತಪಡಿಸಿ ನಾವು ಮಾತ್ರ ರಾಜೀನಾಮೆ ಕೊಡೋಲ್ಲ, ಯಾಕೆಂದರೆ ಜನರಿಗೆ ನಾವು ಹೆಸರು ಕೊಡೋದಿಲ್ಲ. ಎಲ್ಲ ಸಂಸ್ಥೆಗಳು, ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನು ಅವರು ತಮ್ಮ ಕಪಿಮುಷ್ಟಿಗೆ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಚುನಾವಣೆ ನಾವು ಸುಲಭವಾಗಿ ಗೆಲ್ತೀವಿ, ಈಸಿನದು ಎಲೆಕ್ಷನ್ ಕಮಿಷನು ಬೇರೆ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಜನಕ್ಕೆ ನಮಗೆ ಲೆಕ್ಕ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ರು. ಭಾಳ ಅಧಿಕಾರದ ಅಹಂಕಾರದಲ್ಲಿ ಬೆಳೀತಾ ಇದ್ರು. ಆದರೆ ಈಗ ಅವರಿಗೆ ಪಾಪ ಯುವಜನತೆ ಪ್ರತಿಭಟನೆ ಮಾಡಿ ಪ್ರತಿರೋಧ ತೋರಿಸಿ ಕೊನೆಗೂ ಅವರಿಂದ ರಾಜೀನಾಮೆ ಕೊಡ್ಕೊಂಡು ಮಾಡಿದ ಒಂದು ಜವಾಬ್ದಾರಿತನ ಅವ್ರಿಗೆ ಬರೋ ರೀತಿ ಮಾಡಿದೆ. ಬಟ್ ಇದೇ ರೀತಿ ಅದು ಅವ್ರಿಗೆ ಎಚ್ಚರಿಕೆ. ಮುಂದೆ ಇದೇ ರೀತಿ ಅವರು ತಪ್ಪುಗಳನ್ನು ಮಾಡ್ತಿದ್ರು ಕೂಡ ಮಂತ್ರಿಗಳಿಗೆ ಅವರು ಬೆಂಬಲ ಕೊಡ್ತಾ ಇದ್ರೆ ಜನ ಸುಮ್ಮನೆ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಕರ್ನಾಟಕದ KPSCಲೂ ಕೂಡ ಭಾಳಷ್ಟು ಹಗರಣಗಳಾಗಿದೆ, ಅದ್ರ ಬಗ್ಗೆಯೂ ಕೂಡ ತನಿಖೆಗಳಾಗಬೇಕು ಅನ್ನುವಂಥ. KPSCಲೂ ಕೂಡ ತೊಂದರೆ ಇದಾಗಿದೆ. ಬಟ್ KPSC ಅಧ್ಯಕ್ಷರು ಮಾಡಿದ್ದು ಯಾರು BJP ಪಕ್ಷ, ನಮ್ಮ ಪಕ್ಷದವ್ರು ಮಾಡುವಿಲ್ಲ. ಈಗ KPSC ಅಧ್ಯಕ್ಷನ ತೆಗೆಯೋಕ್ಕೂ ಕೂಡ ನಮ್ಮ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಆದರೂ ಈ ರಾಜ್ಯಪಾಲರು ಅವರೇ ಈಗ ಅದನ್ನು ಅವ್ರೇನು ತಪ್ಪು ಮಾಡಿದ್ದಾರೆ, ಜಾತಿ ಪ್ರಮಾಣ ಕೊಡೋದ್ರೊಳಗೆ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೊಡೋದ್ರೊಳಗೆ ಅದನ್ನು ಗಮನಿಸಿಕೊಂಡು ಈಗ ಅವ್ರನ್ನ ಅಮಾನತ್ ಮಾಡಿದ್ದಾರೆ. ನಮ್ಮ ಕ್ಯಾಬಿನೆಟ್ ಕೂಡ ಅದಕ್ಕೆ ಅನುಮೋದನೆ ಕೊಡ್ತಿದೆ. ಬಟ್ ಆದರೂ ಕೂಡ ಅಂತಹ ಒಬ್ಬ ಭ್ರಷ್ಟ KPSC ಅಧ್ಯಕ್ಷನ ಇವಾಗ ಅವ್ರನ್ನ ಕಾಯ್ದೆ ಕೊಟ್ಟಿರೋದು ಯಾರು? ಇದೇ BJP ಮತ್ತು RSS ಅವರ ಲಾಯರೇ ಅವ್ರನ್ನ ರೆಪ್ರೆಸೆಂಟ್ ಮಾಡಿರೋದು. ಸೊ ಹಾಗಾಗಿ ಒಂದು ಕಡೆ KPSC ಭ್ರಷ್ಟಾಚಾರ ನಿಲ್ಲಿಸಿ ಅಂತ ಹೇಳ್ತಾರೆ, ಆದರೆ ಅಂಥ ಭ್ರಷ್ಟನ ರಕ್ಷಣೆಗೆ ಅವರೇ ಮುಂದಾಗ್ತಾರೆ. ಸೊ ಇದು BJPಯ ಹಿಪೋಕ್ರೆಸಿನ ತೋರಿಸುತ್ತೆ. ಡಾಕ್ಟರ್, ಆಷಾಢದ 2ನೇ ಶುಕ್ರವಾರ ಸ್ವಲ್ಪ ಜಾಸ್ತಿ ವೆಹಿಕಲ್ ಜಾಸ್ತಿ ಬಿಟ್ಬಿಟ್ಟು ಹೌದು, ಮೊದಲನೇ ವಾರ ಚೆನ್ನಾಗಾಯಿತು. ಬಟ್ 2ನೇ ವಾರ ಸ್ವಲ್ಪ ವೆಹಿಕಲ್ಸ್ಗಳು ಜಾಸ್ತಿ ಬಂದ್ಬಿಟ್ಟು ಮತ್ತು ಅವ್ರನ್ನ ಬೆಟ್ಟದ ಮೇಲೂ ಕೂಡ ಕೆಲವು ಒತ್ತಡಗಳು ಮಾಡಿದ್ದು ಆಡಳಿತ ಬಿಟ್ಟು ಬಿಟ್ಟಿದೆ. ಅದರಿಂದ ಸ್ವಲ್ಪ ತೊಂದರೆ ಆಗಿದೆ ಜನತೆಗೆ. ಬಟ್ ಆದರೆ ಮತ್ತೆ ಬರೋ ವಾರಗಳಲ್ಲಿ ಆ ರೀತಿ ತೊಂದರೆ ಆಗದಂಗೆ ಖಂಡಿತ ಈ ಸಣ್ಣ ಫೈನಾನ್ಷಿಯಲ್ ಸಂಸ್ಥೆಗಳಿಂದ ಏನು ಸಾಲ ತೊಗೊಂಡಿರ್ತಾರೆ ಅವರು ರೈತರನ್ನ ಪೀಡಿಸಬಾರ್ದು ಅಂತೇಳಿ ನಾವು ಕಾನೂನು ತೆಗೆದುಕೊಂಡಿದ್ದೀವಿ. ಸೊ ಆ ಕಾನೂನು ತಂದಿದ್ದೇವೆ. ಆ ಕಾನೂನು ಮೂಲಕ ಯಾರು ಈ ರೀತಿ ಪೀಡಿಸ್ತಿರ್ತಾರೆ ರೈತರಿಗೆ ಅವ್ರಿಗೆ ಕ್ರಮ ಜರುಗಿಸುವಂಥ ಕೆಲಸ ಮಾಡ್ತಿದ್ದೀವಿ. ಯಾವುದೇ ರೈತರು ಕೂಡ ಅನ್ನೆಸೆಸರಿಯಾಗಿ ಹರಾಸ್ಮೆಂಟ್ಗೆ ಒಳಗಾಗ್ತಾರೆ. ಬ್ಯಾಂಕ್ಗಳಿಂದ ಕೊಡ್ತಾ ಇದ್ದಾರೆ ಅಂತ ಯಾವ ಬ್ಯಾಂಕ್ ಅಂತ ರಾಷ್ಟ್ರೀಕೃತ ಖಂಡಿತ ಇದನ್ನು ಸರ್ಕಾರ ಗಮನಕ್ಕೆ ತಂದು ಆ ಬ್ಯಾಂಕ್ ಮ್ಯಾನೇಜ್ಗಳಿಗೆ ಸ್ವಲ್ಪ ಸೂಚನೆ ಕೊಡುವಂಥ ಕೆಲಸ ಮಾಡ್ತಾರೆ. ಮೊನ್ನೆ ಸಿದ್ದರಾಮಯ್ಯನವರು ನಿಲ್ಲೋದಿಲ್ಲ, ಚುನಾವಣೆ ರಾಜಕಾರಣ ಭಾಳ ಕಲುಷಿತ ಆಗಿದೆ ಅನ್ನೋದು ನಾವೇನು ಕನ್ವಿನ್ಸ್ ಮಾಡ್ತೀರಾ? ಇಲ್ಲ, ಮೊದಲಿಂದನೂ ಕೂಡ ತಂದೆಯವರು ಅದನ್ನೇ ಹೇಳಿದರು. ನಾವು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಹೇಳ್ತಾ ಇದ್ದಾರೆ, 2028 ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅಂತ. ಸೊ ಹಾಗಾಗಿ ಮೊದಲೇ ಅವ್ರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲರಿಗೂ ಹೋಗಬೇಕು. ಅಲ್ಲ, ಯಾಕಂದ್ರೆ ಅವ್ರ ಅಭಿಮಾನಿಗಳೇನು ನಿಲ್ಲಬೇಕು ಅನ್ನುವಂಥ ಪ್ರೆಷರ್ ಕೂಡ ಇದೆ. ಸಕ್ರಿಯ ರಾಜಕಾರಣದಲ್ಲಂತೂ ಇದ್ದೇ ಇರ್ತಾರೆ. ಚುನಾವಣೆ ರಾಜಕೀಯ ಬಿಟ್ಟರೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಯಾರು ದೋಷಿತರಿದ್ದವರು ಇರ್ತಾರೆ, ಯಾರು ವಲ್ನರಬಲ್ ಇರ್ತಾರೆ ಅಂಥವ್ರ ಪರವಾಗಿ ದನಿಯಂತ ಕೆಲಸ ಮಾಡಿಕೊಂಡೇ ಬರ್ತಾರೆ. ಹಾಗಾಗಿ ಅವ್ರು ಚುನಾವಣೆಯಲ್ಲಿ ಇಲ್ಲದೇ ಹೋದರೂ ಕೂಡ ಅವ್ರ ಪರವಾಗಿ ಕನ್ವಿನ್ಸ್ ಮಾಡ್ತೀರಾ ಅಂತ ನಿಲ್ಲಕ್ಕೆ? ಈಗ ತಂದೆಯವರು ಒಂದ್ಸರಿ ತೀರ್ಮಾನ ತಗೊಂಡ್ರೆ ಗಟ್ಟಿಯಾಗಿ ಯಾರು ಕೂಡ ಅದನ್ನ ಬದಲಾಯಿಸೋಕ್ಕಾಗೋದಿಲ್ಲ. ಸೊ ಮತ್ತು ನಾನು ಕೂಡ ಒಬ್ಬ ಮಗ ಆಗಿ ತಂದೆಯವರು 80 ವರ್ಷ ಹತ್ರ ಬಂದಾಗ ಅವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಲಿ, ಮತ್ತು ತಮ್ಮ ಕೆಲಸ ಅದು ಅಂತೇಳಿ ಆರೋಗ್ಯ ನಿರ್ಲಕ್ಷ್ಯ ಮಾಡದೇ ಇರಲಿ ಅನ್ನೋ ಬಯಕೆ ನನಗೂ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಕನ್ವಿನ್ಸ್ ಮಾಡ್ತೀನಿ. ಈಗಾಗಲೇ ಇವತ್ತು ಸಾಯಂಕಾಲಕ್ಕೆ ಹೈಕಮಾಂಡ್ ಕರೆದಿದ್ದಾರೆ ಎಲ್ಲ ಲೀಡರ್ಗಳನ್ನು. ಮುಖ್ಯಮಂತ್ರಿ ಅದಾಗಿ ಎಲ್ಲ ವರಿಷ್ಠರು ಕೂಡ ಹೋಗ್ತಾರೆ, ತಂದೆಯವರು ಕೂಡ ಹೋಗ್ತಾ ಇದ್ದಾರೆ. ಅವರು ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಷ್ಟು ಬೇಗ ಮಾಡ್ತಾರೆ. ಬಹುಶಃ ಈ ವಾರದೊಳಗೆ ಮಾಡ್ತಾರೆ ಅನ್ನೋ ಮೈಸೂರಿಗೆ ಇನ್ನೊಂದು ಸಚಿವ ಸರ ಮೈಸೂರಿಗೆ ಸಿದ್ದೋನ್ ಅಂತ ಹೆಸರಿದೆ. ನಮ್ಮ ಮೈಸೂರಲ್ಲೂ ಕೂಡ ದೊಡ್ಡ ಲೀಡರ್ಗಳಿದ್ದಾರೆ. ಸೊ ಅವರು ಕೂಡ ಮಂತ್ರಿಗಳಾಗುವಂಥ ಸಂಭಾವನೀಯತೆ ಇರುತ್ತೆ. ಸೊ ನೋಡ್ಬೇಕು ಏನು ತೀರ್ಮಾನ ಆಗ್ತಾರೆ. ಮೈಸೂರು ಭಾರಿ ಸ್ವಲ್ಪ ಡ್ರಗ್ ಮೈನಸ್ ಅಂತ ಮೈಸೂರು ಇರೋದಂತೂ ನಿಜ, ಅದನ್ನು ಯಾರೂ ಅಲ್ಲಗಿಳಿಲಿಕ್ಕೆ ಆಗೋದಿಲ್ಲ.
ಬಟ್ ಆದರೂ ಕೂಡ ನಮ್ಮ ಸರ್ಕಾರ ಡ್ರಗ್ ಮೀನಿಸನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಪ್ರಯತ್ನ ಮಾಡಬೇಕು, ಎಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ. ಇವತ್ತು ಕೂಡ ಒಂದು ಜಾಗೃತಿ ಅಭಿಯಾನ, ಡ್ರಗ್ ಮಾದಕ ವ್ಯಸನದ ಬಗ್ಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡೋದು. ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳಿ ಇಟ್ ಹ್ಯಾಸ್ ಗಿವನ್ ಸ್ಟ್ರೆಂತ್ ಟು ಫೈಟ್ ಅಗೇನ್ಸ್ಟ್ ಡ್ರಗ್ ಎಟ್ ಮೈಸೂರು ಸಿಟಿ. ಮತ್ತೆ ಸ್ಟ್ರಾಂಗ್ ಮೆಸೇಜ್ ಏನಾಗಿರುತ್ತೆ ಸರ್ ನಮಗೆ ಕೊಟ್ಟಿದ್ದಾರೆ, ಗವರ್ಮೆಂಟ್ ಸ್ಟ್ಯಾಂಡ್ಸ್ ಫಾರ್ ಯೂತ್ ಅಂತ ಹೇಳಿ. ಐ ಥ್ಯಾಂಕ್ ಯು ಸರ್ ಫಾರ್ ರೇಸಿಂಗ್ ದ ಅಕೇಶನ್. ಅಂಡ್ ಆಲ್ಸೋ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ DC ಅವರು ಸಹ ಇದಕ್ಕೆ ಭಾಗವಹಿಸಿದ್ದಾರೆ. ತಾವೆಲ್ಲರೂ ಇವತ್ತು ನೋಡ್ತಾ ಇರೋ ಎಲ್ಲ ಮೇನ್ ಇಂಪಾರ್ಟೆಂಟ್ ಪರ್ಸನ್ಸ್ ನಿಮ್ಮ ಹತ್ರ ಬಂದಿದ್ದೀವಿ ನಾವೆಲ್ಲರೂ. ಯಾಕೆ ಅಂತಂದ್ರೆ ಓನ್ಲಿ ಥಿಂಗ್ ವಿ ಆರ್ ಫೈಟಿಂಗ್ ಅಗೇನ್ಸ್ಟ್ ಡ್ರಗ್ಸ್. ನಮಗೆ ಗೊತ್ತಿರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಇಬ್ರು ಸೇರಿಬಿಟ್ಟು 2028 ವಿ ಆರ್ ಗೋಯಿಂಗ್ ಟು ಸೇ ದಟ್ ಇಟ್ಸ್ ಅ ಡ್ರಗ್ ಫ್ರೀ ಸ್ಟೇಟ್ ಅಂತ ಹೇಳಿ. ಸೊ ಅದೇ ಪಟ್ಟಣದಲ್ಲಿ ನಾವು ಮೈಸೂರು ಸಿಟಿಗೂ ಸಹ ಸಾಕಷ್ಟು ಕಳೆದ 1 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ದಿಸ್ ಇಸ್ ಅ ಟ್ರೆಂಡ್. ವಿ ಆರ್ ಟಾರ್ಗೆಟಿಂಗ್ ಓನ್ಲಿ ಯೂತ್. ಯಾಕೆ ನಾವು ಬೇರೆ ಯಾರು ಏಜ್ ಓಲ್ಡ್ ಇವ್ರಿಗೆ ಹೋಗ್ಬೋದಿತ್ತು, ಬೇರೆ ಅವ್ರಿಗೆ ಕರಿಬೋದಿತ್ತು, ಬಟ್ ವಿ ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಯೂತ್ ಬಿಕಾಸ್ ಯು ಆರ್ ವಲ್ನರಬಲ್ ಟು ಇಟ್. Nobody wants to be addicted. ಯಾವುದೇ ಮಗು ಆಗಲಿ, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಆಗಲಿ, ಐ ಜಸ್ಟ್ ವಾಂಟ್ ಟು ಗೆಟ್ ಅಡಿಕ್ಟೆಡ್ ಅಂತ ಅವ್ರ ಮೈಂಡ್ ಅಲ್ಲಿ ಬರೋದಿಲ್ಲ. ಓನ್ಲಿ ಥಿಂಗ್ ಇಟ್ ಕಮ್ಸ್ ಜಸ್ಟ್ ಟ್ರೈ ಒನ್ಸ್, ದಟ್ ಒನ್ಸ್ ಇಸ್ ಅ ಡ್ರಗ್. ಜಸ್ಟ್ ಒನ್ಸ್ ಅಂತ ಏನು ನೀವು ಮಾಡ್ತೀರಾ ಅದು ಯು ಕ್ಯಾನ್ ನಾಟ್ ಕಮ್ ಔಟ್ ಆಫ್ ಇಟ್. ಸೆಕೆಂಡ್ ಥಿಂಗ್, ಯು ವಾಂಟ್ ಟು ಫಾಲೋ ದ ಟ್ರೆಂಡ್. ಎವ್ರಿಬಡಿ ಈಗಿನ ಯೂತ್ ಅಲ್ಲಿ ಹೇಗಿದೆ ಅಂತಂದ್ರೆ ಆಲ್ವೇಸ್ ಸ್ಪಾಟ್ ಲೈಟ್ ಇಸ್ ಆನ್. ಯು ವಾಂಟ್ ಟು ಕಾಪಿ ಅದರ್ಸ್, ಯು ವಾಂಟ್ ಟು ಫಾಲೋ ಅದರ್ಸ್, ಯು ವಾಂಟ್ ಟು ಬಿ ಇನ್ ದ ಟ್ರೆಂಡ್. ಇಲ್ಲಿ ಒಂದು 2,000 ಜನ ಇರ್ತಾರೆ ನಿಮ್ಮ ಕಾಲೇಜಲ್ಲಿ ಅಂತಂದ್ರೆ ಒಂದು 50 ಜನ ಸ್ಮೋಕ್ ಮಾಡ್ತಿರ್ಬೋದು, ಡ್ರಿಂಕ್ಸ್ ಮಾಡ್ತಿರ್ಬೋದು, ದೇ ಆರ್ ಇಂಟು ಡ್ರಗ್ಸ್. ಬಟ್ ಸ್ಟೂಡೆಂಟ್ಸ್ಗೆ ಏನಂತಂದ್ರೆ 50 ಜನ ದೇ ಆರ್ ಕೂಲ್, ಸೊ ಅವರಂಗೆ ಫಾಲೋ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅನಿಸ್ಬೋದು. ಇವತ್ತಿನ ದಿನ ಮೈಸೂರು ನಗರ ಮತ್ತೆ ಜಿಲ್ಲಾ ಪೊಲೀಸ್ SP ಬಾಲದಂಡಿ ಅವರು ಇದ್ದಾರೆ. ಇಬ್ರು ಸೇರಿಬಿಟ್ಟು ಆಲ್ಮೋಸ್ಟ್ ಆಲ್ ವಿ ಆರ್ ಟಾರ್ಗೆಟಿಂಗ್ ಆಲ್ ದ ಕಾಲೇಜಸ್. ದೇರ್ ಇಸ್ ಅ ಕಂಪಲ್ಷನ್ ದಟ್ ಆಂಟಿ ಡ್ರಗ್ ಕಮಿಟಿ ಇರಲೇಬೇಕು ಕಾಲೇಜಲ್ಲಿ ಅಂತ ಹೇಳಿ. ಇದು ಸೋಷಿಯಲ್ ಮೆನೇಸ್, ಒಂದು ಪೊಲೀಸ್ ಮಾತ್ರ ಇಲ್ಲ, ಎಲ್ಲರೂ ಸೇರಿ ನಾವು ಇದಕ್ಕೆ ಫೈಟ್ ಮಾಡಬೇಕು. ಸೊ ಮಕ್ಕಳು ತುಂಬಾ ಜನ ಇದ್ದೀರಾ, ಇವತ್ತಿನ ದಿನ ಎಲ್ಲ ಮುಖ್ಯ ಅತಿಥಿಗಳಿದ್ದಾರೆ, ಅವರು ಸಹ ಮಾತಾಡ್ತಾರೆ. ಬಟ್ ಇದನ್ನ ನಾವು ಇನ್ನೂ ಮುಂದುವರಿಸ್ತೀವಿ. ಮೈಸೂರು ಸಿಟಿಯಲ್ಲಿ ಪ್ರತಿಯೊಂದು ವಿಲ್ ಟಾರ್ಗೆಟ್ ವಿಲ್ ರೀಚ್ ಈಚ್ ಕಿಡ್, ಈಚ್ ಸ್ಟೂಡೆಂಟ್, ಈಚ್ ಯೂತ್, so that you will all say no to. ನಿಮ್ಗೆ ಏನಾದ್ರು ಒಂದು ಟ್ರೈ ಮಾಡಿ ಅಂತ ಏನ್ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್. ಅಂತ ನಾನು ಅವರು ಕೂಡ ಹೇಳಕ್ಕೆ ಇಷ್ಟಪಡ್ತಾರೆ. ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ಒಂದು ನಮ್ಮ ಸರ್ಕಾರ ಇನ್ನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇಡೀ ರಾಜ್ಯನ ಮಾದಕ ವಸ್ತುಗಳನ್ನು ಮುಕ್ತವನ್ನಾಗಿ ಮಾಡಬೇಕು ಅಂತ ಹೇಳಿ ಆ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಈಗಾಗಲೇ ಪ್ರಾಥಮಿಕರು ಹೇಳಿದ್ದಾರೆ. ಮತ್ತು ಅದಕ್ಕಿಂತ ಕಾರ್ಯಕ್ರಮಕ್ಕಿಂತ ಮುಂಚೆ ಒಂದು ಕುರುಕನ್ನು ಕೂಡ ನಾವು ತೋರಿಸಿದ್ವಿ. ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಇಡೀ ರಾಜ್ಯದಲ್ಲಿ ಮಾದಕ ವಸ್ತುಗಳಿಂದ ಮುಕ್ತವನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ. ಯಾಕಪ್ಪ ಮಾದಕ ವಸ್ತುಗಳನ್ನ ಮುಕ್ತವನ್ನಾಗಿ ಮಾಡಬೇಕು ಅಂತಂತಂದ್ರೆ ನಮ್ಮ ಸಮಾಜದ ಭವಿಷ್ಯ ಇರುವಂಥದ್ದು ನಮ್ಮ ಯುವಜನರಲ್ಲಿ. ಮುಂದಿನ ಸಮಾಜ ಕಟ್ಟಬೇಕಾದಂಥದ್ದು ಯುವಜನತೆ. ಆ ಯುವಜನತೆಯವರು ಮಾನಸಿಕವಾಗಿ, ದೈಹಿಕವಾಗಿ ದೃಢವಾಗಿದ್ದರೆ ಮಾತ್ರ ನಮ್ಮ ದೇಶದ ಭವಿಷ್ಯ ಕೂಡ ಚೆನ್ನಾಗಿರಕ್ಕೆ ಸಾಧ್ಯ ಆಗುತ್ತೆ. ಆದರೆ ಯುವಜನತೆಯವರ ಏನಾದರೂ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗೋದ್ರೆ ದೇಶದ ಭವಿಷ್ಯ ಕೂಡ ನಾಶ ಆಗುತ್ತಿರುತ್ತೆ.
ಈ ಯುವ ಜನತೆಯನ್ನ ಕಾಡ್ತಿರುವಂಥ ಒಂದು ದೊಡ್ಡ ಸಮಸ್ಯೆ ಈಗಿನ ಕಾಲದಲ್ಲಿ ಏನಪ್ಪಾ ಅಂತಂತಂದ್ರೆ ಈ ಒಂದು ಮಾದಕ ವಸ್ತುಗಳ ವ್ಯಸನ. ಅದೊಂದು ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಕೂಡ ಈ ಡ್ರಗ್ಸ್ ಹಾವಳಿ ಜಾಸ್ತಿ ಆಗುತ್ತೆ. ನಾವು ಅದನ್ನ ಮುಚ್ಚಿಡೋಕ್ಕಾಗಲ್ಲ, ಅಲ್ಲಗಳಿರೋಕ್ಕಾಗಲ್ಲ. ಯಾಕಂದ್ರೆ ಮಾಧ್ಯಮಗಳು ಕೂಡ ನೀವು ನೋಡಿದ್ವಿ, ಮುಂಬೈ ಪೊಲೀಸ್ ಅವರು ಬಂದು ನಾರ್ಕೋಟಿಕ್ಸ್ ಬ್ಯೂರೋ ಬಂದು ಇಲ್ಲೊಂದು ಲ್ಯಾಬನ್ನೇ ಮಾಡಿದ್ರು ಸಿಂಥೆಟಿಕ್ ಡ್ರಗ್ಸ್ಗಳನ್ನ, ಅದನ್ನ ಬಸ್ಟ್ ಮಾಡಿದ್ರು. ಅದೇ ರೀತಿ ನಮ್ಮ ಪೊಲೀಸರು ಕೂಡ ಹುಣಸೂರಿನಲ್ಲಿ ಮತ್ತೆ ಯಾಂಗಡಿಯಲ್ಲಿ ಇಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಿದ್ರು, ಅಲ್ಲೂ ಕೂಡ ಡ್ರಗ್ಸ್ನ ಸೀಲ್ ಮಾಡಿದ್ರು. ಸೊ ಹಾಗಾಗಿ ಮೈಸೂರು ನಗರದಲ್ಲೂ ಕೂಡ ಬಹಳಷ್ಟು ಡ್ರಗ್ಸ್ ಹಾವಳಿ ಇದೆ. ಬರೀ ನಗರ ಪ್ರದೇಶ ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ. ಹಾಗಾಗಿ ಇವತ್ತು ಏನಾಗಬೇಕಿದೆ ಅಂತಂದ್ರೆ ಈ ಡ್ರಗ್ಸ್ ವಿರುದ್ಧ ಒಂದು ದೊಡ್ಡ ಸಮರನೇ ಸಾಧಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಸರ್ಕಾರದ ವತಿಯಿಂದ ನಾವು ಬಹಳ ಕಠಿಣವಾದಂಥ ಕಾನೂನುಗಳನ್ನ ತಂದಿದ್ವಿ. ಪೊಲೀಸರು ಕೂಡ ಬಹಳ ದಕ್ಷತೆಯಿಂದ ಕೆಲಸ ಮಾಡ್ತಾರೆ. ಯಾರು ಡ್ರಗ್ಸ್ನ ತಯಾರು ಮಾಡ್ತಾರೆ, ಯಾರು ಡ್ರಗ್ಸ್ನ ವಿತರಣೆ ಮಾಡ್ತಾರೆ, ಡ್ರಗ್ ಪೆಡ್ಲರ್ಸ್ ಯಾರು ಇರ್ತಾರೆ, ಅವ್ರನ್ನ ನಾವು ಕಠಿಣವಾದಂಥ ಕ್ರಮ ತೆಗೆದುಕೊಳ್ತೀವಿ. ಕಾನೂನು ಪ್ರಕಾರ ಮುಂದಾದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅವ್ರ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಆದರೆ ಬರೀ ಪೊಲೀಸರು ಮತ್ತು ಸರ್ಕಾರ ಮಾತ್ರ ಈ ಡ್ರಗ್ಸ್ ವಿರುದ್ಧ ಹೋರಾಟ ಮಾಡಿದ್ರೆ ಸಾಲು. ಡ್ರಗ್ಸ್ನ ತಯಾರು ಮಾಡೋರನ್ನ, ಡ್ರಗ್ಸ್ನ ವಿತರಣೆ ಮಾಡೋರಿಗೆ ಬರೀ ಅವ್ರನ್ನ ಹಿಡಿದು ಶಿಕ್ಷೆ ಕೊಟ್ಟರೆ ಮಾತ್ರ ಸಾಲು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯುವಜನರಲ್ಲಿ ಜಾಗೃತಿ ಬರಬೇಕಾಗಿದೆ. ಯುವಜನರಲ್ಲೇ ಜಾಗೃತಿ ಬಂದರೆ, ಯುವಜನರೇ ನಮಗೆ ಡ್ರಗ್ಸ್ ಬೇಡ ಅಂತ ಹೇಳಿದ್ರೆ ಡ್ರಗ್ಸ್ನ ತಯಾರು ಮಾಡೋದು ಇರಲ್ಲ, ಡ್ರಗ್ಸ್ನ ವಿತರಣೆ ಮಾಡೋದು ಇರಲ್ಲ. ಯುವಜನ ಯಾಕೆ ಡ್ರಗ್ಸ್ ಬೇಡ ಅಂತ ಹೇಳಬೇಕು ಅಂತಂದ್ರೆ, ನೀವೆಲ್ಲ ವಿದ್ಯಾರ್ಥಿಗಳು ಓದಿರೋದು ಈ ಚೆನ್ನಾಗಿ ಗೊತ್ತಿರುತ್ತೆ. ಡ್ರಗ್ಸ್ ಅನ್ನೋದು ಏನಪ್ಪಾ ಅಂತಂದ್ರೆ ನಿಮ್ಮ ಇಡೀ ಜೀವನ ಹಾಳು ಮಾಡೋದು. ಮೊದಲಿಗೆ ಡ್ರಗ್ಸ್ ಅನ್ನೋದು ನಿಮ್ಮ ದೈಹಿಕ ಆರೋಗ್ಯನ ಹಾಳು ಮಾಡುತ್ತೆ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾನಸಿಕ ಆರೋಗ್ಯನ ಹಾಳು ಮಾಡುತ್ತೆ. ಡ್ರಗ್ಸ್ ಇಲ್ಲದೆ ಬದುಕಕ್ಕೆ ಆಗೋಲ್ಲ ಅಂತ ಹೇಳಿ ಡ್ರಗ್ಸ್ ಬಗ್ಗೆ ಪೂರ್ಣ ಅವಲಂಬಿತರಾಗೋಕ್ಕೆ ಡ್ರಗ್ಸ್ಗಳು ಮಾಡುತ್ತೆ. ಅದಕ್ಕೆ ಅದನ್ನ ಅಡಿಕ್ಷನ್ ಅಂತ ಹೇಳಿದ್ರು, ಚಟ ಅಂತ ಹೇಳಿದ್ರು, ವ್ಯಸನ ಅಂತ ಹೇಳಿದ್ರು. ಚಟ ವ್ಯಸನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೀವು ಮಾನಸಿಕವಾಗಿ ಆ ಡ್ರಗ್ಸ್ ಇಲ್ಲದೆ ಬದುಕಕ್ಕೆ ಆಗೋಲ್ಲ ಅನ್ನೋ ರೀತಿ ನಿಮ್ಮನ್ನ ಒಂದು ರೀತಿ ವಿಮರ್ಶೆ ಮಾಡಿ ಹಾಕಿ ಇಟ್ಟುಬಿಡುತ್ತೆ. ಸೊ ಮನಸ್ಸು ದುರ್ಬಲ ಆಗಿಬಿಡುತ್ತೆ. ನೀವು ಸರಿಯಾಗಿ ಯೋಚನೆ ಮಾಡೋದಕ್ಕಾಗಲ್ಲ. ಯಾವಾಗಲೂ ಕೂಡ ನಶೆಲೇ ಇರಬೇಕು ಅಂತ ನಿಮ್ಮ ದೇಹ ಬಯಸುತ್ತೆ. ನಿಮ್ಮ ಸಮಯ ಹಾಳಾಗುತ್ತೆ. ನಿಮ್ಮ ಸಮಯ ಹಾಳಾಗಿತ್ತು ಅಂತಂದ್ರೆ ನಿಮ್ಮ ಓದ ಹಾಳಾಗುತ್ತೆ. ನೀವು ಸರಿಯಾಗಿ ಓದಕ್ಕಾಗಲ್ಲ. ನೀವು ಓದ್ ಹಾಳು ಮಾಡ್ಕೊಂಡ್ರಿ ಅಂತಂತಂದ್ರೆ ನಿಮ್ಮ ವೃತ್ತಿ ಜೀವನ ಅಥವಾ ಕೆರಿಯರ್ ಹಾಳಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಆರೋಗ್ಯ ಹಾಳಾಗಿ ಸಾವು ಕೂಡ ಸಂಭವಿಸುವಂತ ಪರಿಸ್ಥಿತಿ ಇರುತ್ತೆ. ಹಾವೇರಿ ಕಾಲೇಜ್ ಹಾಗೂ GDS ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳೇ, ಮಾಧ್ಯಮದ ಸ್ನೇಹಿತರು, ಈಗಾಗಲೇ ಪ್ರತಿಜ್ಞೆ ವಿಧಿಯನ್ನ ನಾವೆಲ್ಲರೂ ಸ್ವೀಕರಿಸಿದ್ದೇವೆ. ಈ ಕಾಲೇಜಿನ 7 ವಿದ್ಯಾರ್ಥಿಗಳ ಸಹಮತದಿಂದ ಆಂಟಿ ಡ್ರಗ್ ಕಮಿಟಿಯನ್ನ ತಮ್ಮೆಲ್ಲರ ಮುಂದೆ ಪರಿಚಯಿಸಲಾಗಿದೆ. ಉದ್ಘಾಟನೆ ನಿರ್ವಹಿಸಿ ಡಾಕ್ಟರ್ ಯತೀಂದ್ರ ಅವರು ಸರ್ಕಾರ ಹಾಗೂ ಜಿಲ್ಲಾ ಪೊಲೀಸ್, ಜಿಲ್ಲಾಡಳಿತ ತೆಗೆದುಕೊಳ್ಳುವಂತಹ ಕ್ರಮಗಳಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಒಂದು ಹಿತನುಡಿಗಳನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಭಾಷಣ ಮಾಡುವಂತಹ ವೇದಿಕೆ ಅಲ್ಲ. ಕೆಲವು ಕ್ಷಣಕ್ಕೆ ನಾವು ನಮ್ಮಷ್ಟರಲ್ಲೇ ಆಲೋಚನೆ ಮಾಡುವಂತಹ ಸಭೆ. ಗುಲಾಮಗಿರಿಯ ಪದ್ಧತಿ ನೀವೆಲ್ಲರೂ ಓದಿಲ್ಲ, ಅನುಭವಿಸುವಂತಹ ಸನ್ನಿವೇಶಗಳು ನಮ್ಮ ಮುಂದೆ ಬಂದಿಲ್ಲ. ಫೋರ್ಸ್ಡ್ ಲೇಬರ್, ಬಾಂಡೆಡ್ ಲೇಬರ್, ಈ ಪದಗಳು ಇದರ ಅರ್ಥ ಏನು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀವಿ. ಸರೆಂಡರಿಂಗ್ ಯುವರ್ ಸೆಲ್ಫ್ ಟು ಸಮಥಿಂಗ್ ವಿಚ್ ಇಸ್ ಆಫ್ ನೋ ಇಂಪಾರ್ಟೆನ್ಸ್ ಇಸ್ ಬಾಂಡೆಡ್ ಲೇಬರ್. ಆ ಕ್ಷಣ ಮಾತ್ರಕ್ಕೋಸ್ಕರ ನೀವು ಬಲಿಯಾದಂತಹ ಸಂದರ್ಭದಲ್ಲಿ ಅದರಿಂದ ಆಗುವಂತಹ ಪರಿಣಾಮಗಳಿವೆ. ಆಸ್ ಇಂಡಿವಿಜುವಲ್ಸ್ ನಿಮ್ಮ ಬೆಲೆ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ದೇಶಕ್ಕೆ ಆಸ್ತಿ ನಿರ್ಮಾಣ ಮಾಡುವಂತಹ ಸನ್ನಿವೇಶಕ್ಕೆ ಇಂತಹ ಶಿಕ್ಷಣ ಸಂಸ್ಥೆಗಳು, ಆಡಳಿತದ ವ್ಯವಸ್ಥೆ, ನಾಗರಿಕ ವ್ಯವಸ್ಥೆ ನಮ್ಮಲ್ಲಿ ಹುಟ್ಟಿರುವಂಥದ್ದು. ದುಡಿಮೆ ಮಾಡುವಂತಹ ಮೂಲಕ ಜೀವನ ಸಾಗಿಸುವಂಥದ್ದು. ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ ಮತ್ತು ಕಷ್ಟ, ಇದನ್ನು ನೀವು ನಿಮ್ಮ ಕಣ್ಣಾರೆ ನೋಡಿರುವಂಥದ್ದು. ಅದು ಯಾರು ಹೇಳಿದ್ರು, ಯಾರು ನಿಮ್ಮ ಕೈ ಹಿಡಿಯುವಂಥದ್ದು, ಸಹಾಯ ಮಾಡೋಕ್ಕೆ ಬರದೇ ಇರುವಂಥ ಪರಿಸ್ಥಿತಿ. ಆದರೆ ನಿಮ್ಮ ಪರಿಸ್ಥಿತಿ ನೀವೇ ನೋಡಿರೋದ್ರಿಂದ
ಅದನ್ನು ಸುಧಾರಣೆ ಮಾಡುವಂತಹ ವಿಧಾನಗಳು ಏನು ಅನ್ನೋದನ್ನು ಆಲೋಚನೆ ಮಾಡಬೇಕು. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಹೇಳುವಂತಹ ಮಾತುಗಳು ಏನಿದೆ ಅದನ್ನು ಅರ್ಥ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಸಾವು ಬರೋಕ್ಕಿಂತ ಮುಂಚೆ ನಾವು ಸಾವಿಗೆ ಶರಣಾಗುವಂಥದ್ದಾದರೆ ಅದು ಕಾನೂನು ರೀತಿಯ ಅಪರಾಧ. ನೀವು ಏಕಾಂಗಿಯಾಗಿ ನಿಮ್ಮ ನಿರ್ಧಾರಗಳು ತಗುವಂತಹ ಸ್ಥಾನಕ್ಕೆ ಬಂದಿದ್ರು ಕೂಡ ನಿಮ್ಮ ಹೆತ್ತಂತ ತಂದೆ ತಾಯಿಯ ಆಸೆ, ನಿಮ್ಮ ಭವಿಷ್ಯ, ಈ ಎರಡನ್ನ ನೀವು ಆಲೋಚನೆ ಮಾಡಿದಂತಹ ಸಂದರ್ಭದಲ್ಲಿ ನೀವು ಆಗ್ತಿರುವಂತ ಹೆಜ್ಜೆ ಸರಿಯೋ ತಪ್ಪು ಅದರ ನಿರ್ಧಾರ ತಗೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.